ಆದ್ರೆ ಮತ್ತೆ ಇಡೀ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಅವತ್ತು ದೇವರಾಜ ಅರಸು ಅವರು ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಕರ್ಕೊಂಡ್ಬಂದು ಚುನಾವಣೆಗೆ ನಿಲ್ಲಿಸಿದ್ರು. ಆ ನಂತರ ಇಂದಿರಾ ಗಾಂಧಿ ಅವರು ಕರ್ನಾಟಕದಲ್ಲಿ ಗೆದ್ರು. ಆ ಮೂಲಕ ಇಡೀ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ಸಿನ ಬಾವುಟ ಮುಗಿಯುತ್ತರಕ್ಕೆ ಹಾರಾಟ ಮಾಡಿದ್ದನ್ನು ನಾವು ನೋಡಿದ್ದೇವೆ. ರಾಜೀವ್ ಗಾಂಧಿ ಅವರು ತೀರ್ಕೊಂಡ ನಂತರ ಮತ್ತೆ ಅದೇ ಕತೆ. ರಾಜೀವ್ ಗಾಂಧಿ ಅವರು ತೀರ್ಕೊಂಡ್ರು. ಆಗ ಮತ್ತೆ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳಿ, ಸೋನಿಯಾ ಗಾಂಧಿ ಅವರನ್ನು ಸೋಲಿಸ್ತೀವಿ ಅಂತ ವಿರೋಧಿ ಪಾಳ್ಯ ಸವಾಲು ಹಾಕಿತ್ತು. ಆದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಏನೋ ಅಂತಂದ್ರೆ, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಲಿಸಿ ನಾವು ಸೋಲಿಸ್ತೀವಿ ಅಂತ ಸವಾಲು ಹಾಕಿದಾಗ ಇದೇ ಕರ್ನಾಟಕದ ಜನ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಕರ್ನಾಟಕದ ಬಳ್ಳಾರಿ ಕರ್ಕೊಂಡು ಬಂದು ಬಳ್ಳಾರಿ ಚುನಾವಣೆಗೆ ನಿಲ್ಲಿಸಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಗೆದ್ರು. ಆನಂತರ ಇಡೀ ಭಾರತ ದೇಶದಲ್ಲಿ 10 ವರ್ಷಗಳ UPA ಸರ್ಕಾರ ಬರುವಂತಹ ಮಾಡಿದವರು ಇದೇ ಕರ್ನಾಟಕದವರು, ಇದೇ ಕನ್ನಡಿಗರು. ನಾನು ನಿಮಗೆ ಮತ್ತೆ ಹೇಳ್ತೀನಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ದುರ್ಬಲ ಆಯಿತು ಅಂತ ಇವರು ಮಾತನಾಡ್ತಿರ್ಬೇಕಾದ್ರೇನೆ ಇಡೀ ದೇಶಕ್ಕೆ ಕಣ್ಣು ಕುಕ್ಕುವಂತೆ 135 ಸೀಟುಗಳನ್ನ ಕೊಟ್ಟು ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ಸಿನ ಬಾವುಟ ಹಾರಿದೆ. ಅದರ ಅರ್ಥ ಮತ್ತೆ ಭಾರತ ದೇಶದಲ್ಲಿ, ಮತ್ತೆ ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ದಿನ ಬಹಳ ಹತ್ರ ಆಗಿದೆ. ಆ ಖುಷಿಯ ದಿವಸಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾನು ಯಾಕೆ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಘೋಷಿಸಿದೆ. ನೀವೆಲ್ಲ ಕೆಲವೇ ದಿವಸಗಳ ಹಿಂದೆ ಟಿವಿ ಹಾಕಿದ್ರೆ ಟಿವಿ ಮಾಧ್ಯಮದಲ್ಲಿ ನೀವೇನ್ ನೋಡ್ತಾ ಇದ್ರಿ? ಟಿವಿ ಮಾಧ್ಯಮದಲ್ಲಿ ನೀವು ನೋಡ್ತಾ ಇದ್ರಿ, ಜಟ್ಕಾ ಕಟ್ ಮಾಂಸ ತಿನ್ಬೇಕಾ, ಹಲಾವ್ ಕಟ್ ಮಾಂಸ ತಿನ್ಬೇಕಾ, ಆಜಾನ್ ಕೂಗಬೇಕಾ, ಇಲ್ಲ ದೇವಸ್ಥಾನದಲ್ಲಿ ಭಜನೆ ಜೋರಾಗಿ ಮೈಕಿಟ್ ಹಚ್ಚಬೇಕಾ, ಅಥವಾ ನಾವು ನೋಡ್ತಾ ಇದ್ದಂಥದ್ದೇನು ಅಂದ್ರೆ ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡಬೇಕಿರುವಂತ ಒಬ್ಬ ಮನುಷ್ಯ ಹೂ ಮಾರೋನು, ಕಡ್ಡಿಕರ್ಪೂರ ಮಾರೋನು, ಅವ ಯಾವ ಜಾತಿಯವನಾಗಿರ್ಬೇಕು, ಯಾವ ಧರ್ಮದವನಾಗಿರ್ಬೇಕು, ಇಂಥ ವಿಚಾರಗಳನ್ನ ಬಿಜೆಪಿ ಸರ್ಕಾರದವರು ದಿನನಿತ್ಯ ಟಿವಿಯಲ್ಲಿ ಚರ್ಚೆ ಮಾಡ್ತಾ ಇದ್ರು. 1 ವರ್ಷದ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಬರೋದಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ನಡೀತಾ ಇದ್ದ ಚರ್ಚೆನೇ ಇದಾಗಿತ್ತು. ಆದ್ರೆ ಇವತ್ತು ನೀವು ಟಿವಿ ಹಾಕಿದ್ರೆ ಕಳೆದ 1 ವರ್ಷದಿಂದ ಯಾವ ಹಿಂದೂ ಮುಸ್ಲಿಂ ಇಲ್ಲ, 1 ವರ್ಷದಿಂದ ಯಾವ ಗಲಾಟೆ ಗಲಭೆ ಇಲ್ಲ, ಹಲಾಲು ಹಿಜಾಬು ಜಟ್ಕಾ ಕಟ್ಟು ಮಾಂಸ ಇದರ ಬಗ್ಗೆ ಚರ್ಚೆಗಳಿಲ್ಲ. 1 ವರ್ಷದಿಂದ ಇಡೀ ರಾಜ್ಯ ಟಿವಿಲಿ ಏನ್ ನೋಡ್ತಾ ಇದೆ ಅಂತಂದ್ರೆ, ಇಡೀ ರಾಜ್ಯ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದನ್ನ ನೋಡ್ತಾ ಇದ್ದೀರಿ. ನೀವು ಗ್ಯಾರಂಟಿಗಳನ್ನು ನೋಡ್ತಾ ಇದ್ದೀರಿ. ಕರ್ನಾಟಕದ ಬಡ ಹೆಣ್ಣು ಮಕ್ಕಳು ನಮಗೆ ಸಿದ್ದರಾಮಯ್ಯನವರ ಸರ್ಕಾರ 2,000 ರೂಪಾಯಿ ಕೊಟ್ಟದ್ರಿ, ಅದರ ಫಲಾನುಭವಿಗಳು ನಾವಿದ್ದೀವಿ ಅಂತ ಹೇಳಿ ಹೆಣ್ಣು ಮಕ್ಕಳು ಖುಷಿಯಿಂದ ಮಾತನಾಡ್ತಾರೆ. ಎಷ್ಟೋ ಜನ ಆಗ್ಲೇ ರಕ್ಷಿತ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಎಷ್ಟೋ ಜನ ರಾಜ್ಯದಲ್ಲಿ ಇವತ್ತು ಮನೆಗಳಲ್ಲಿ ಮಿಕ್ಸಿ ತಗೊಳ್ತಾರೆ, ಮಿಕ್ಸಿ ತಗೊಂಡು ಸಿದ್ದರಾಮಯ್ಯನವರು ಕೈ ಮುಗಿತಾರೆ. ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭಾಗ್ಯದ ಫಲ ಇದು ಅಂತ ಹೇಳ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಹೊಸ ಮೊಬೈಲ್ ತಗೊಳ್ತಾ ಇದ್ದಾರೆ, ತವರು ಮನೆಗೆ ಹೋಗ್ತಾ ಇದ್ದಾರೆ. ಇಡೀ ರಾಜ್ಯದ ತುಂಬಾ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ಸುಗಳನ್ನ ಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಈ ರಾಜ್ಯದ ಯಾವ ಮೂಲೆಯಿಂದ ಯಾವ